ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪೇಂಟಲ್ಲಿ ವ್ಯೂ ಟ್ಯಾಬ್. ಇಲ್ಲಿ ವ್ಯೂ ಟ್ಯಾಬ್ ಅಂದರೆ ಏನಪ್ಪ ಅಂದರೆ ಸೊ ಹೋಮ್ ಟ್ಯಾಬ್ ಯಾವ ರೀತಿ ಇದೆ ಅದೇ ರೀತಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ವ್ಯೂ ಟ್ಯಾಬ್ ಕೂಡ ಇದೆ, ರೈಟ್. ಸೊ ಇದರಲ್ಲಿ ಟೋಟಲ್ ಬಂದ್ಬಿಟ್ಟು ಏನಪ್ಪ ಅಂದರೆ 3 ಡೈಲಾಗ್ ಬಾಕ್ಸ್ ಅದಾವೆ. ಸೊ ಒನ್ ಶುಡ್ ಬಿ ಝೂಮ್ ಆ್ಯಂಡ್ ಸೆಕೆಂಡ್ ಒನ್ ಶುಡ್ ಬಿ ಶೋ ಹೆಡ್ ಆ್ಯಂಡ್ ಥರ್ಡ್ ಒನ್ ಶುಡ್ ಬಿ ಡಿಸ್ಪ್ಲೇ, ರೈಟ್. ಸರಿ. ಸೊ ಒಂದೇದು ಏನಿದೆಪ್ಪ ಅಂದರೆ ಇಲ್ಲಿ ಝೂಮಲ್ಲಿ ಏನಿದೆಪ್ಪ ಅಂದರೆ ನಾನು ಕ್ಲಿಕ್ ಮಾಡಿಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ಝೂಮ್ ಮಾಡ್ತೀನಿ, ರೈಟಾ. ಓಕೆನಾ. ಸೊ ಝೂಮ್ ಮಾಡಿದ ತಕ್ಷಣ ಏನಾಗ್ತಾ ಇದೆಯಪ್ಪ ಅಂದರೆ ನಮ್ಮದು ಸ್ಟೇಟಸ್ ಬಾರಲ್ಲಿ ಝೂಮ್ ನೋಡಿ ಜಾಸ್ತಿ ಆಗ್ತಾ ಇದೆ, 800 ಬಂತು, ರೈಟ್. ಓಕೆ. ಅದೇ ರೀತಿ ಏನಪ್ಪ ಅಂದರೆ ಝೂಮ್ ಔಟ್ ಅಂದರೆ ಏನಾಗುತ್ತಪ್ಪ ಅಂದರೆ ಕಮ್ಮಿ ಆಗುತ್ತಾ ಹೋಗುತ್ತೆ. ಆದರೂ ಎಲ್ಲಿವರೆಗೂ ಆಗುತ್ತಪ್ಪ ಅಂದರೆ ಲಾಸ್ಟ್ 12.5 ವರೆಗೂ ಆಗುತ್ತೆ. ಸೊ ಝೂಮ್ ಇನ್ ಅಂದರೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ನಮಗೆ ಬಂದ್ಬಿಟ್ಟು ಝೂಮ್ ಜಾಸ್ತಿ ಆಗುತ್ತೆ, ಝೂಮ್ ಔಟ್ ಅಂದರೆ ಏನಾಗುತ್ತಪ್ಪ ಅಂದರೆ ಕಮ್ಮಿ ಆಗುತ್ತೆ. ಸೊ ಕಾಮನ್ ಆಗಿ ನಾರ್ಮಲ್ ಎಷ್ಟು ಇರ್ತದಪ್ಪ ಅಂದರೆ 100% ಇರುತ್ತೆ, ರೈಟ್. ಇಟ್ ಈಸ್ ಅಬೌಟ್ ಏನಪ್ಪ ಅಂದರೆ ನಮಗೆ ಝೂಮ್. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ನಮಗೆ ಶೋ ಆರ್ ಹೈಡ್ ಅಂದರೆ ಶೋ, ರೈಟ್. ಸೊ ಫಸ್ಟ್ ಒನ್ ಏನಿದೆಪ್ಪ ಅಂದರೆ ರೂಲರ್ ಇದೆ. ರೂಲರ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದಪ್ಪ ಅಂದರೆ ಇಲ್ಲಿ 0 ಹಿಡ್ಕೊಂಡು 1800 ಅಥವಾ ಇಲ್ಲಿ ಕೆಳಗಡೆ ಏನಿದೆಪ್ಪ ಅಂದರೆ ರೂಲರ್ ಬರ್ತಾ ಇದೆ. ನಂದು ಮೌಸ್ ಪಾಯಿಂಟರ್ ಆವಾಗಲೇ ಹೇಳಿದ್ದೆ ನಾನು ಫಸ್ಟ್ ಕ್ಲಾಸಲ್ಲಿ ನಿಮ್ಗೆ ವಾಟ್ ಈಸ್ ದ ಪೊಸಿಷನ್ ಆಫ್ ಅವರ್ ಮೌಸ್ ಪಾಯಿಂಟರ್, ರೈಟ್. ಇಲ್ಲಿ ಕೆಳಗಡೆ ತೋರಿಸ್ತದೆ ನೋಡಿ. ಸೊ ಅದೇ ಏನು ಮಾಡ್ತಾ ಇದೆಯಪ್ಪ ಅಂದರೆ ಅದು ಕರೆಕ್ಟ್ ಆಗಿದ್ದೇನೆ ಅಂತ ಇಲ್ಲಿ. ಸೊ ಇಲ್ಲೊಂದು ರೆಡ್ ಲೈನ್ ಬರ್ತಾ ಇದೆ, ಅದೇ ಮೇಲೆ ಹಾರಿಜಾಂಟಲಿ ಆ್ಯಂಡ್ ವರ್ಟಿಕಲ್ ಪೊಸಿಷನ್ ತೋರಿಸುತ್ತೆ, ರೈಟ್. ಇಟ್ ಈಸ್ ದ ಯೂಸ್ ಆಫ್ ಏನಪ್ಪ ಅಂದರೆ ನಮ್ಮದು ರೂಲರ್, ರೈಟ್. ಸೊ ರೂಲರ್ ಆದಮೇಲೆ ಏನಿದೆಪ್ಪ ಅಂದರೆ ನಮಗೆ ಗ್ರಿಡ್ ಲೈನ್ಸ್ ಇದೆ, ರೈಟ್. ಸೊ ಈ ಗ್ರಿಡ್ ಲೈನ್ಸ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತವಪ್ಪ ಅಂದರೆ ಸ್ಮಾಲ್ ಬಾಕ್ಸಸ್ ಬರ್ತಾವೆ, ರೈಟ್. ಇಲ್ಲಿ ಕಾಣಿಸ್ತಾ ಇಲ್ಲ ಕ್ಲಿಯರ್ ಆಗಿ. ಸೊ ಬೇರೆ ಫೈಲ್ ತೊಗೊಳ್ಳಿ, ಬೇರೆ ಫೈಲ್ ತೊಗೊಂಡಿದ ತಕ್ಷಣ ಇಲ್ಲಿ ಗ್ರಿಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಈಗ ನೋಡಿ ಸ್ಮಾಲ್ ಬಾಕ್ಸಸ್ ಬರ್ತಾವೆ. ಸೊ ಸಮ್ ಸ್ಟೂಡೆಂಟ್ಸ್ ಏನು ಮಾಡ್ತಾರಪ್ಪ ಅಂದರೆ ಈ ರೀತಿ ಬಾಕ್ಸಸ್ ಬಂತು, ತಾವೇನಾದರೂ ಪೇಂಟ್ ಓಪನ್ ಮಾಡಿದ್ರು ಅಂದರೆ ಸೊ ಕ್ಯಾಶುವಲಿ ಏನು ಮಾಡ್ತಾರಪ್ಪ ಅಂದರೆ ಬಂದ ತಕ್ಷಣ ಕ್ಲೋಸ್ ಮಾಡಿಬಿಡ್ತಾರೆ ಪೇಂಟ್, ಮತ್ತೆ ಏನೋ ರೀಓಪನ್ ಮಾಡ್ತಾರೆ. ಸೊ ರೀಓಪನ್ ಮಾಡಿದ್ರು ಕೂಡ ಏನಾಗ್ತದಪ್ಪ ಅಂದರೆ ಅವು ಏನಾಗ್ತವೆ ಗ್ರಿಡ್ ಲೈನ್ಸ್ ಹೋಗಂಗಿಲ್ಲ. ಅಂದರೆ ಸೊ ಕಂಪ್ಯೂಟರ್ಗೆ ಏನಾಯ್ತಪ್ಪ ಅಂದರೆ ಪ್ರಾಬ್ಲಮ್ ಆಯಿತು, ಏನಾದರೂ ಪ್ರಾಬ್ಲಮ್ ಆಗಿದೆ ಈ ಸಾಫ್ಟ್ವೇರಲ್ಲಿ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದಕ್ಕೆ ತಾವೇನು ಮಾಡ್ಬೇಕಪ್ಪ ಅಂದರೆ ಈ ರೀತಿ ಬಾಕ್ಸಸ್ ಕಾಣಿಸ್ದು ಅಂದರೆ ನಮಗೆ ಸೊ ವ್ಯೂ ಒಳಗೆ ಹೋಗ್ಬಿಟ್ಟು ಈ ಗ್ರಿಡ್ ಲೈನ್ಸ್ ಅಂತಕ್ಕಂಥ ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು. ಆಟೋಮೆಟಿಕ್ ಆಗಿ ಹೋಗ್ಬಿಟ್ಟು ಏನಾಗ್ತದಪ್ಪ ಅಂದರೆ ಆ ಬಾಕ್ಸಸ್ ಪ್ಲೇನ್ ಬರುತ್ತೆ. ಭಾಳ ಇಂಪಾರ್ಟೆಂಟ್ ಇದೆ ಇದು. ಸೊ ಬಾಕ್ಸಸ್ ಬಂದ ತಕ್ಷಣ ವರ್ಡ್ ಇರ್ಬೋದು, ಪೇಂಟ್ ಇರ್ಬೋದು, ಎಕ್ಸೆಲ್ ಇರ್ಬೋದು. ಸೊ ಈ ರೀತಿ ಬಾಕ್ಸಸ್ ಬಂದರೆ ಗ್ರಿಡ್ ಲೈನ್ಸ್ ಅಲ್ಲಿ ವ್ಯೂ ಆಪ್ಷನ್ನಲ್ಲಿ ಇರುತ್ತೆ, ಅದು ವ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗ್ರಿಡ್ ಲೈನ್ಸ್ ಅಂತ ತಗೋಬೇಕು, ರೈಟ್. ಸರಿನಾ. ಓಕೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ಟೇಟಸ್ ಬಾರ್ ಇದೆ. ಈ ಸ್ಟೇಟಸ್ ಬಾರ್ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ಕ್ಲಿಕ್ ಮಾಡಿದ ತಕ್ಷಣ ಏನಾಯ್ತಪ್ಪ ಅಂದರೆ ಈಗ ಸ್ಟೇಟಸ್ ಬಾರ್ ಅದು ಹೋಗ್ಬಿಡ್ತು, ಮತ್ತೆ ಅದೇ ಸ್ಟೇಟಸ್ ಬಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಬರುತ್ತೆ, ರೈಟಾ. ಸೊ ಅಂದರೆ ನನಗೆ ಬೇಕಾಯ್ತು ಸ್ಟೇಟಸ್ ಬಾರ್ ಇಟ್ಕೋಬೋದು, ಬೇಡಾಯ್ತು ತೆಗಿಬೋದು. ಅದೇ ರೀತಿ ಸೇಮ್ ಇವೆರಡು ಕೂಡ ಬೇಕಾಯ್ತು ಇಟ್ಕೋಬೋದು ರೂಲರ್ ಆ್ಯಂಡ್ ಗ್ರಿಡ್ ಲೈನ್ಸ್, ಬೇಡಾಯ್ತು ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಏನಾಗುತ್ತೆ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ, ಸೆಲೆಕ್ಟಿಂಗ್ ಆ್ಯಂಡ್ ಡಿಸೆಲೆಕ್ಟಿಂಗ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಫುಲ್ ಸ್ಕ್ರೀನ್. ಈಗ ವೈಟ್ ಇದೆ, ಬೇರೆ ಫೈಲ್ ಒಂದು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಸರಿನಾ. ಸೊ ಫುಲ್ ಸ್ಕ್ರೀನ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಟೋಟಲಿ ನಮ್ಮ ಡೆಸ್ಕ್ಟಾಪ್ ಮೇಲ್ಗಡೆ ಏನಾಗುತ್ತಪ್ಪ ಅಂದರೆ ಪೂರ್ತಿ ಸ್ಕ್ರೀನ್ ಬರುತ್ತೆ. ಈಗ ಇದು ತೆಗಿಬೇಕಾಗಿತ್ತು ಅಂದ್ರೆ ಕ್ಲಿಕ್ ಮಾಡಿ ನೋಡಿ, ಬಂದರೆ ಓಕೆ, ಬರದೇ ಇದ್ರೆ ಕೀಬೋರ್ಡಲ್ಲಿ ಎಸ್ಕೇಪ್ ಕೀಯನ್ನು ಪ್ರೆಸ್ ಮಾಡಿ, ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದರೆ ಬರುತ್ತೆ. ಇದೇನಪ್ಪ ಅಂದರೆ ನಮಗೆ ಡಿಸ್ಪ್ಲೇ, ರೈಟ್. ಸೊ ಇಟ್ ಈಸ್ ಅಬೌಟ್ ಏನಪ್ಪ ಅಂದರೆ ನಮ್ಮದು ಝೂಮ್, ಶೋ ಆರ್ ಹೈಡ್ ಮತ್ತೇನಪ್ಪ ಅಂದರೆ ಡಿಸ್ಪ್ಲೇ ಇದೆ, ಸರಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ನಮಗೆ ಫೈಲ್ ಆಪ್ಷನ್, ರೈಟ್. ಸೊ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಫೈಲ್ ಆಪ್ಷನ್ ನೋಡಿ, ಕ್ಲಿಕ್ ಮಾಡಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ನೀವು ಅಂದರೆ ಏನಪ್ಪ ಅಂದರೆ ನಾನು ಯಾವುದಾದ್ರೂ ಇಲ್ಲಿ ಶೇಪ್ಗಳನ್ನು ತೆಗೆದುಬಿಟ್ಟು ಫೈಲನ್ನು ರೆಡಿ ಮಾಡಿದ್ದೆ, ಅದನ್ನು ಸೇವ್ ಮಾಡಿಬಿಟ್ಟು ಬೇರೆ ಫೈಲನ್ನು ಮಾಡಬೇಕಂತ ಇದ್ದೀನಿ. ಆಮೇಲೆ ಏನು ಮಾಡ್ತೀನಪ್ಪ ಅಂದರೆ ನಾನು ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ, ಏನಾಗುತ್ತಪ್ಪ ಅಂದರೆ ಹೊಸ ಫೈಲ್ ಬರುತ್ತೆ, ರೈಟ್. ಸೊ ಜಸ್ಟ್ ಕ್ಲಿಕ್ ಮಾಡಿ ಮತ್ತೆ ಶೇಪ್ಗಳನ್ನು ತೆಗಿತೀನಿ, ಮತ್ತೆ ಶೇಪ್ಗಳನ್ನು ತೆಗೆದುಬಿಟ್ಟು ಸೊ ಜಸ್ಟ್ ಸೇವ್ ಮಾಡ್ತೀನಿ. ಸೇವ್ ಮಾಡಿಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ನಾನು ನ್ಯೂ ಫೈಲನ್ನು ತಗೋತೀನಿ, ರೈಟ್. ಸೊ ಇಟ್ ಈಸ್ ಅ ಎಕ್ಸಾಂಪಲ್. ಏನಂತ ಸೇವ್ ಮಾಡ್ತಾ ಇದ್ದೀನಿ ನಾನು, ಎಕ್ಸಾಂಪಲ್ ಅಂತ ಮಾಡ್ತಾ ಇದ್ದೀನಿ, ಅಥವಾ ಏನಪ್ಪ ಅಂದರೆ ಶೇಪ್ಸ್ ಅಂತ ಕೊಡಿ, ಶೇಪ್ಸ್ 1 2 3 ಅಥವಾ ಲೈಕ್ ಈ ರೀತಿ ಯಾವ ರೀತಿ ಬೇಕಾದರೂ ಕೊಡ್ಬೋದು. ಇದಾದಮೇಲೆ ಏನಪ್ಪ ಅಂದರೆ ನಾನು ನ್ಯೂ ಅಂತ ತಗೋತೇನೆ, ರೈಟ್. ಸರ್ ಈಸ್ ಅಬೌಟ್ ನ್ಯೂ ಫೈಲ್. ಆಮೇಲೆ ಸೆಕೆಂಡ್ ಒನ್ ಬಂದುಬಿಟ್ಟು ಓಪನ್ ಫೈಲ್, ರೈಟ್. ನೋಡಿ ಇದು ಓಪನ್ ಆಪ್ಷನ್ ಏನು ಯೂಸ್ ಇದೆಯಪ್ಪ ಅಂದರೆ ಯಾವ ಫೈಲನ್ನು ನಾನು ಸೇವ್ ಮಾಡಿರ್ತೀನಿ ಅಂಥ ಫೈಲನ್ನು ಓಪನ್ ಮಾಡೋ ಸಲುವಾಗಿ ಯೂಸ್ ಆಗುತ್ತೆ. ಸೊ ಕಾಮನ್ ಆಗಿ ಓಪನ್ ಆಪ್ಷನ್ ಎದಕ್ಕಂತ ಹೇಳ್ತಾರಪ್ಪ ಅಂದರೆ ಫೈಲ್ ಓಪನ್ ಮಾಡೋ ಸಲುವಾಗಿ, ರೈಟಾ. ಸೊ ದಟ್ ಈಸ್ ನಾಟ್ ಅ ಕರೆಕ್ಟ್ ಆನ್ಸರ್. ಸೊ CET ಒಳಗೆ ಕೇಳಿದಾಗ ನೋಡಿ, ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, 4 ಏನು ಆಪ್ಷನ್ಸ್ ಕೊಡ್ತಾರಲ್ಲ, ಯಾವ ಫೈಲ್ಗಳನ್ನು ನಾವು ಸೇವ್ ಮಾಡಿರ್ತೀವಿ ಅಂಥ ಫೈಲನ್ನು ಓಪನ್ ಮಾಡೋ ಸಲುವಾಗಿ ಓಪನ್ ಆಪ್ಷನನ್ನು ನಾವು ಯೂಸ್ ಮಾಡ್ತೀವಿ, ರೈಟಾ. ಸೊ ರೀಸೆಂಟಾಗಿ ಇಲ್ಲಿ 17 ಬರ್ತಾವೆ ಆಲ್ರೆಡಿ. ಇಲ್ಲಿ ಎಷ್ಟಿದಾವಪ್ಪ ಅಂದರೆ ನಿಮಗೆ 7 ಅದಾವೆ, ಅಥವಾ ಇವನ್ನ ಬಿಟ್ಟು ಕೂಡ ನಾವು ಎಲ್ಲಿಟ್ಟಿದ್ದೀವಿ ಮೈ ಡಾಕ್ಯುಮೆಂಟ್ಸ್ ಇರ್ಬೋದು, ಅಥವಾ ಸೊ ಬೇರೆ D ಡ್ರೈವ್, E ಡ್ರೈವ್, F ಡ್ರೈವ್ ಎಲ್ಲಿಟ್ಟಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ಏನಪ್ಪ ಅಂದರೆ ನಾವು ಆ ಶೇಪನ್ನು ಸೊ
ಸಾರಿ ಆ ಫೈಲನ್ನು ಓಪನ್ ಮಾಡ್ಕೋಬಹುದು. ಸರಿ, ಇಟ್ ಈಸ್ ಏನಪ್ಪ ಅಂದರೆ ಓಪನ್ ಆಪ್ಷನ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸೇವ್ ಅಂದರೆ ಏನಪ್ಪ ಅಂದರೆ ಮುಚ್ಚಿಡ್ತಕ್ಕಂಥದ್ದು. ಫೈಲನ್ನು ಏನು ಮಾಡ್ತೀನಪ್ಪ ಅಂದರೆ ನಾನು ನನಗೆ ಬೇರೆ ಕೆಲಸಕ್ಕೆ ಬರುತ್ತೆ ಮತ್ತು ನಾನು ಮುಚ್ಚಿಡ್ತಕ್ಕಂಥದ್ದು. ಆಲ್ರೆಡಿ ನಾನು ಇದು ತೋರಿಸಿದ್ದೀನಿ ಸೇವ್ ಮಾಡತಕ್ಕಂಥದ್ದು. ಮತ್ತು ಇನ್ನೊಂದು ಸಾರಿ ನೋಡಿ. ಸೊ ಏನಪ್ಪ ಅಂದರೆ ಡಿಫ್ರೆಂಟ್ ಫೈಲ್ಗಳನ್ನು ರೆಡಿ ಮಾಡ್ತೀನಿ. ಡಿಫ್ರೆಂಟ್ ಫೈಲ್ಗಳನ್ನು ರೆಡಿ ಮಾಡಿಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ನಾನು ಸೇವ್ ಮಾಡ್ತೇನೆ. ಸೊ ಇಷ್ಟು ಮಾಡಿದ್ದೀನಿ. ಕಲರನ್ನು ತೊಗೋತೀನಿ. ಬೇಕಾದರೆ ನಾನು ನೇಮ್ ಕೂಡ ಹಾಕೋಬಹುದು. ಸೊ ನಮಗೆ ಜಸ್ಟ್ ಕಲರ್ ಫಿಲ್ ಇಟ್. ಸೊ ಕಲರ್ ಆದಮೇಲೆ ಏನಪ್ಪ ಅಂದರೆ ಬೇಕಾದರೆ ಹೆಸರನ್ನು ತೊಗೊಳ್ಳಿ. ಸೊ ಕ್ಲಿಕ್ ಆನ್ ಸೇವ್ ಬಟನ್, ರೈಟ್. ಸೊ ಸೇವ್ ನೋಡಿ ಎಲ್ಲಿ ಮಾಡ್ಬೇಕಪ್ಪ ಅಂದರೆ ಫಸ್ಟ್ ಒಂದು ಏನಪ್ಪ ಅಂದರೆ ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡ್ಕೊತ ಹೋಗಿ, ರೈಟ್. ಸೊ ಇಟ್ ಈಸ್ ಆಲ್ಸೋ ಶೇಪ್ಸ್ 3 ಅಂತ ಕೊಡ್ತೀನಿ, ರೈಟ್. ಶೇಪ್ಸ್ 2 ಇದೆ ಆಲ್ರೆಡಿ. ನೋಡಿ ಅನದರ್ ಒನ್ ಆಲ್ರೆಡಿ ನೀವು ನೇಮ್ ಕೊಟ್ಟಿದ್ರಿ, ಅದೇ ಸೇಮ್ ನೇಮನ್ನು ಕೊಟ್ಟಿರಿ ಅಂದ್ರೆ ಅದು ಇಲ್ಲ, ರೈಟ್. ಸೊ ಏನಂತ ಹೇಳ್ತಾ ಇದೆಯಪ್ಪ ಅಂದರೆ ಮೆಸೇಜ್ ಕೊಡ್ತಾ ಇದೆ ಅಲ್ಲಿ shapes.1png ಆಲ್ರೆಡಿ ಎಕ್ಸಿಸ್ಟ್. ಅಂದರೆ ಏನಿದೆಯಪ್ಪ ಅಂದರೆ ಈ ಹೆಸರಲ್ಲಿ ಏನಿದೆಯಪ್ಪ ಅಂದರೆ ಒಂದು ಫೈಲ್ ಸೇವ್ ಇದೆ. ಈಗ ಏನಾದರೂ ನಾನು ಎಸ್ ಅನ್ನು ಪ್ರೆಸ್ ಮಾಡಿದ್ರೆ ಹಳಿ ಫೈಲ್ ಏನಾಗ್ತಾವಪ್ಪ ಅಂದರೆ ಡಿಲೀಟ್ ಹಾಕೊಂತ ಹೋಗ್ತಾವೆ. ಹೊಸ ಫೈಲ್ ಏನಾಗ್ತಾವಪ್ಪ ಅಂದರೆ ಅಲ್ಲಿ ರಿಪ್ಲೇಸ್ ಹಾಕೊಂತ ಹೋಗ್ತಾವೆ. ಅದಕ್ಕೆ ಏನಪ್ಪ ಅಂದರೆ ಈಚ್ ಆ್ಯಂಡ್ ಎವ್ರಿ ಟೈಮ್ ನಾವು ಫೈಲ್ ಸೇವ್ ಮಾಡೋ ಟೈಮಲ್ಲಿ ಡಿಫ್ರೆಂಟ್ ಹೆಸರನ್ನು ಕೊಡ್ಬೇಕು, ರೈಟಾ. ಎಸ್ ಅಂತ ಕ್ಲಿಕ್ ಮಾಡಬೇಡಿ, ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ 1 ಆಲ್ರೆಡಿ ಎಕ್ಸಿಸ್ಟ್ ಇದೆ, ಇಲ್ಲಿ 3 ಅಂತ ಕೊಡ್ತಾ ಇದ್ದೀನಿ ನೋಡಿ. ಜಸ್ಟ್ ಕ್ಲಿಕ್ ಆನ್ ಸೇವ್ ಆಪ್ಷನ್, ರೈಟ್. ಸೊ ಟೈಟಲ್ ಬಾರಲ್ಲಿ ಏನು ಬಂತಪ್ಪ ಅಂದರೆ ಇಲ್ಲಿ ಶೇಪ್ 3 ಅಂತ ಬಂತು. ಸೊ ಅದಾದ್ಮೇಲೆ ಏನಿದೆಯಪ್ಪ ಅಂದರೆ ನೆಕ್ಸ್ಟ್ ಒನ್ ಆಪ್ಷನ್ ಸೇವ್ ಆ್ಯಸ್, ರೈಟ್. ಇದು ತುಂಬ ಇಂಪಾರ್ಟೆಂಟ್ ಇದೆ. ವರ್ಡ್ ಎಕ್ಸೆಲ್ ಅಲ್ಲಿ ಮತ್ತೆ ರಿಪೀಟ್ ಮಾಡ್ತೀನಿ ನಿಮ್ಗೆ. ಪ್ರೆಸೆಂಟ್ ನೋಡಿ ಒಂದು ಮೆಥಡ್ ಏನಿದೆಯಪ್ಪ ಅಂದರೆ ಇಲ್ಲಿ ಸೇವ್ ಆ್ಯಸ್ ಅಲ್ಲಿ ನಮಗೆ PNG ಇದೆ, JPEG ಇದೆ, BMP ಇದೆ, GIF ಇದೆ ಅಥವಾ ಅದರ್ ಫಾರ್ಮೆಟ್. ಟೋಟಲ್ ಎಷ್ಟು ಫಾರ್ಮೆಟ್ ಕೊಟ್ಟಿದ್ದಾರಪ್ಪ ಅಂದರೆ 4 ಫಾರ್ಮೆಟ್ ಅನ್ನು ಕೊಟ್ಟಿದ್ದಾರೆ. ಈ ಸೇಮ್ ಫೈಲನ್ನು ಈ 4 ಫಾರ್ಮೆಟ್ ಅಲ್ಲಿ ನಾನು ತಮ್ಗೆ ಸೇವ್ ಮಾಡಿ ತೋರಿಸ್ತೀನಿ, ರೈಟಾ. ಅದಕ್ಕಿಂತ ಮುಂಚೆ ಒಂದು ಫೋಲ್ಡರ್ ಮಾಡ್ತೀನಿ ಡೆಸ್ಕ್ಟಾಪ್ ಅಲ್ಲಿ ನೋಡಿ. ಸೊ ರೈಟ್ ಕ್ಲಿಕ್ ಮಾಡಿಬಿಟ್ಟು ಫೋಲ್ಡರ್. ಸೊ ಫೈಲ್ ನೇಮ್ ಇದ್ರದ್ದು ಸೇವ್ ಅಂತ ಕೊಡ್ತೀನಿ ಫೋಲ್ಡರ್ದು, ಸರಿನಾ. ಓಕೆ ನೋಡಿ. ಸೊ ಶೇಪ್ಸ್ ಬನ್ನಿ. ಸೊ ಫಸ್ಟ್ ಕ್ಲಿಕ್ ಹಿಯರ್, ಕ್ಲಿಕ್ ಮಾಡಿಬಿಟ್ಟು ಸೇವ್ ಆಸ್. ಒಂದೇದೇನಿದೆಯಪ್ಪ ಅಂದರೆ PNG. ಕಾಮನ್ ಆಗಿ ಯಾವುದೇ ಫೈಲ್ಗಳು PNG ಒಳಗೆ ಸೇವ್ ಆಗುತ್ತೆ, ಪೇಂಟ್ ಅದು, ರೈಟ್. ಈಗ ಏನಿದೆಪ್ಪ ಲೊಕೇಶನ್ ನಮ್ಮದು ಡಾಕ್ಯುಮೆಂಟ್ಸ್ ಇದೆ. ನಾನು ಫೋಲ್ಡರ್ ಎಲ್ಲಿ ಮಾಡಿದ್ದೀನಿ ಡೆಸ್ಕ್ಟಾಪ್ ಮೇಲ್ಗಡೆ ಮಾಡಿದ್ದೀನಿ, ರೈಟ್. ಸೊ ಕ್ಲಿಕ್ ದೇ ಡೆಸ್ಕ್ಟಾಪ್, ಓಪನ್ ಇಟ್, ರೈಟ್. ಸೊ ಶೇಪ್ ಬದಲಿ ಏನು ಕೊಡ್ತೀನಪ್ಪ ಅಂದರೆ ನಾನು ಇಲ್ಲಿ PNG ಅಂತ ಕೊಡ್ತೀನಿ, ರೈಟಾ, ಸರಿನಾ. ಜಸ್ಟ್ ಕ್ಲಿಕ್ ಆನ್ ಸೇವ್. ಸೊ ಸೆಕೆಂಡ್ ಒನ್ ಸೇಮ್ ಫೈಲ್ ಮತ್ತೆ ಸೇವ್ ಆಸ್. ಸೊ ನೋಡಿ PNG ಇದ್ದಿದ್ದು ತೆಗೆದುಬಿಟ್ಟು JPEG ಕೊಡ್ತೇನೆ. ಇಲ್ಲಿ ಫೈಲ್ ಫಾರ್ಮೆಟ್ ಸೇವ್ ಆಸ್ ಟೈಪ್ ಇದೆ ಅಲ್ಲ, ಇಲ್ಲಿ PNG ಹೋಗಿ ಏನಾಯ್ತಪ್ಪ ಅಂದರೆ JPEG. ಅದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿ ಏನಾದರೂ ನಾನು ಮತ್ತೆ PNG ತಗೊಂಡ ಅಂದರೆ ಅವಾಗ ಏನಾಗ್ತದಪ್ಪ ಅಂದರೆ ಆಲ್ರೆಡಿ ಒಂದು ಫೈಲ್ ಇದೆ ಅಂತ ತೋರಿಸ್ಕೊಡುತ್ತೆ. ಅದ್ರ ಬದಲು ಏನು ಮಾಡ್ತೀನಪ್ಪ ಅಂದರೆ ನಾನು JPEG ತಗೋತಾ ಇದ್ದೇನೆ. ಕ್ಲಿಕ್ ದೇರ್. ಸೊ ಆಫ್ಟರ್ ದಟ್ ಏನಪ್ಪ ಅಂದರೆ ಥರ್ಡ್ ಒನ್ ಒನ್ಸ್ ಅಗೇನ್ BMP, right, bitmap image it is. So once again click there and last one save as GIF, right. Okay na. So GIF anta kodi, right. So just click there, save, click on the OK option, right. So totally ಏನಾಗಬೇಕು ಅಂದರೆ 4 ಫಾರ್ಮೆಟ್ ಅಲ್ಲಿ ಆಯಿತು. ಸೊ GIF ಮಾಡಿದ ತಕ್ಷಣ ಸ್ವಲ್ಪ ರೆಸೊಲ್ಯೂಷನ್ ಚೇಂಜ್ ಆಗುತ್ತೆ, ರೈಟ್. ಸೊ ವಾಟ್ ಈಸ್ ದ ಡಿಫರೆಂಟ್ ಫಾರ್ ದಟ್ 3 ಫೈಲ್ಸ್ ಅಂಡ್ ದಿಸ್ ಫೈಲ್, ರೈಟ್. ನಿಮ್ಮ ಡೆಸ್ಕ್ಟಾಪ್ ಒಳಗಡೆ ಸ್ಕ್ರೀನ್ ಒಳಗಡೆ ಕಾಣಿಸುತ್ತೆ ಏನು ಚೇಂಜಸ್ ಆಗಿದೆ ನೋಡಿ. ಸೊ ಈಗ ನೋಡಿ ಬನ್ನಿ ಎಲ್ಲಿ ಬರ್ರಪ್ಪ ಅಂದರೆ ಡೆಸ್ಕ್ಟಾಪಿಗೆ ಬನ್ನಿ. ನೋಡಿ ಇಲ್ಲಿ 4 ಫೈಲ್ ಇದಾವೆ. ಸೊ BMP ಇದೆ, GIF ಇದೆ, JPEG ಇದೆ. ಸೊ ನೇಮ್ ಚೇಂಜ್ ಆಗಿದೆ, ಇದಕ್ಕೆ ರಿನೇಮ್ ಕೊಡ್ತೀನಿ JPEG. ಎಸ್ ಆಗಿದೆ. ಸೊ ಡಿಲೀಟ್ ಮಾಡಿಬಿಟ್ಟು JPEG, ಸರಿ. PNG. ಸೊ ಕಾಮನ್ ಆಗಿ ಯಾವ ಫಾರ್ಮೆಟ್ ಅಂತ ಹೇಳಿದ್ದಪ್ಪ ಅಂದರೆ ನಮಗೆ ನಾನು PNG ಫಾರ್ಮೆಟ್ ಅಂತ ಹೇಳಿದ್ದೆ, ರೈಟ್. ಇಲ್ಲಿ ವ್ಯೂ ಬೈ ಡೀಟೇಲ್ಸ್ ತಗೊಳ್ಳಿ, ಸರಿನಾ. ಓಕೆ ನೋಡಿ. ಸೊ ಏನಪ್ಪ ಅಂದರೆ ಇಲ್ಲಿ ವ್ಯೂ ಬೈ ಡೀಟೇಲ್ಸ್ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಒಂದೇದು PNG ಇದೆ, ಎರಡನೇದು ಏನಿದೆ JPEG ಇದೆ, ಮೂರನೇದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ GIF ಇದೆ. ಸೊ ನಾಲ್ಕನೇದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ BMP, ರೈಟ್. ನೋಡಿ. ಸೊ ಯಾಕೆ PNG ಒಳಗಡೆನೇ ಸೇವ್ ಆಗುತ್ತಪ್ಪ ಅಂದರೆ ಬಂದ್ಬಿಟ್ಟು ಸೊ 10 KB, ಆಫ್ಟರ್ ದಟ್ 64 KB, ಆಫ್ಟರ್ ದಟ್ 424 KB, ಆಮೇಲೆ ಎಷ್ಟಿದೆಯಪ್ಪ ಅಂದರೆ 4398 KB, ಸರಿ. ಸೊ ಇದು ಏನಾಗಿದೆಯಪ್ಪ ಅಂದರೆ ನಮ್ಮದು ಸೈಜ್ PNG ಸೈಜ್ ಏನಿದೆ ಅದು ಕಮ್ಮಿ ಇದೆ. ಅದಕ್ಕೋಸ್ಕರ ಪ್ರತಿಯೊಂದು ಫೈಲ್ ಏನಾಗ್ತಾವಪ್ಪ ಅಂದರೆ ನಮ್ಮದು PNG ಒಳಗಡೆ ಸೇವ್ ಆಗ್ತಾವೆ. ಕನ್ಫರ್ಮ್ ಆಯ್ತಾ. ಸೇವ್ ಆಸ್ ಅಲ್ಲಿ ಯಾಕೆ ಅವ್ರು 4 ಆಪ್ಷನ್ ಕೊಟ್ಟಿದ್ದಾರೆ. ಮತ್ತೆ PNG ಒಳಗಡೆ ನಾನು ಪೇಂಟ್ ಸೇವ್ ಮಾಡಿದರೆ PNG ಒಳಗೆ ಯಾಕೆ ಸೇವ್ ಆಗುತ್ತಪ್ಪ ಅಂದರೆ ಫೈಲ್ ಸೈಜ್ ಕಮ್ಮಿ ಇದೆ. ನಮ್ದು ಹಾರ್ಡ್ ಡಿಸ್ಕ್ ಇರ್ಬೋದು, SSD ಇರ್ಬೋದು, ಅದು ಜಲ್ದಿ ಏನಪ್ಪ ಅಂದರೆ ಸ್ಟೋರೇಜ್ ಸೊ ತುಂಬಾಡುವಂತ ಏನಪ್ಪ ಅಂತ ಆಗುತ್ತಪ್ಪ ಅಂದರೆ ಅದು PNG ಒಳಗಡೆ ಸೇವ್ ಆಗುತ್ತೆ. ಬಂದ್ಬಿಟ್ಟು ಪ್ರಿಂಟ್. ಸೊ ನಿಮ್ಮ ಹತ್ರ ಪ್ರಿಂಟರ್ ಕನೆಕ್ಷನ್ ಇತ್ತಪ್ಪ ಅಂದರೆ ಏನಾಗುತ್ತಪ್ಪ ಅಂದರೆ ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪ್ರಿಂಟ್ ಬರುತ್ತೆ. ಯಾವುದಕ್ಕೂ ಮುಂಚೆ ಪ್ರತಿ ಒಂದು ಸಾರಿ ನಾವು ಪ್ರಿಂಟ್ ತೆಗೋಕ್ಕಿಂತ ಮುಂಚೆ ಪ್ರಿಂಟ್ ಪ್ರಿವ್ಯೂವನ್ನು ಚೆಕ್ ಮಾಡ್ಬೇಕು, ಸರಿನಾ. ಇಟ್ ಈಸ್ ಅ ಪ್ರಿಂಟ್ ಪ್ರಿವ್ಯೂ, ರೈಟಾ. ಸೊ ಪ್ರಿಂಟ್ ಇದೆ, ಮತ್ತೆ ಪೇಜ್ ಸೆಟಪ್ ಇದೆ. ಸೊ ಝೂಮ್ ಇನ್, ಝೂಮ್ ಔಟ್, ಮತ್ತೆ ಕ್ಲೋಸ್ ಮಾಡ್ತೀನಿ. ಈ ರೀತಿ ನಿಮ್ಮ ಪೇಜಲ್ಲಿ ಪ್ರಿಂಟ್ ಬರುತ್ತೆ ಅಂತ ತೋರಿಸ್ಕೊಡೋದು, ಸರಿನಾ. ಮತ್ತೆ ಇನ್ನೊಂದು ಆಪ್ಷನ್ ಇದೆ ಅಲ್ಲಿ ಪ್ರಿಂಟ್ ಪ್ರಿವ್ಯೂ ಅಲ್ಲಿ ಏನಿದೆಯಪ್ಪ ಅಂದರೆ
ಪೇಜ್ ಸೆಟಪ್ ಅಂತ ಇದೆ ನೋಡಿ. ಫ್ರಂಟ್ ವ್ಯೂ ಅಲ್ಲಿ ಏನಿದೆಪ್ಪ ಅಂದರೆ ಪೇಜ್ ಸೆಟಪ್, ಪೋರ್ಟ್ರೇಟ್ ಆ್ಯಂಡ್ ಲ್ಯಾಂಡ್ಸ್ಕೇಪ್. ರೈಟಾ, ಲ್ಯಾಂಡ್ಸ್ಕೇಪಲ್ಲಿ ಇದೆ, ಪೋರ್ಟ್ರೇಟ್ ಬೇಕಾದರೆ ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಏನಾಗುತ್ತಪ್ಪ ಅಂದರೆ ಸ್ಟ್ರೇಟ್ ಬರುತ್ತೆ ವರ್ಟಿಕಲಿ, ಆ್ಯಂಡ್ ಲ್ಯಾಂಡ್ಸ್ಕೇಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಏನಾಗ್ತಪ್ಪ ಅಂದರೆ ಹಾರಿಜಾಂಟಲಿ ಬರುತ್ತೆ. ಸೊ ಬಂದುಬಿಟ್ಟು ಮತ್ತೆ ಪ್ರಿಂಟ್ ಬಗ್ಗೆ MS ವರ್ಡಲ್ಲಿ ಹೇಳ್ತೀನಿ ಜಾಸ್ತಿ. ಸೊ ಜಸ್ಟ್ ಕ್ಲಿಕ್ ಆನ್ ಕ್ಲೋಸ್ ಬಟನ್. ಸೊ ನೆಕ್ಸ್ಟ್ ಅದಾದಮೇಲೆ ಏನಿದೆಪ್ಪ ಅಂದರೆ ಫ್ರಮ್ ಸ್ಕ್ಯಾನರ್ ಆರ್ ಕ್ಯಾಮ್ರಾ. ಈ ಪ್ರೆಸೆಂಟ್ ಏನಿದೆಪ್ಪ ಅಂದರೆ ಫ್ರಮ್ ಸ್ಕ್ಯಾನರ್ ಆರ್ ಕ್ಯಾಮ್ರಾ ಅಂತಕ್ಕಂಥದ್ದು ಡಿಆಕ್ಟಿವೇಟ್ ಇದೆ. ಸೊ ನನ್ನ ಸಿಸ್ಟಮ್ಗೆ ಏನಪ್ಪ ಅಂದರೆ ಯಾವುದೇ ರೀತಿಯ ನಾನು ಸ್ಕ್ಯಾನರ್ ಮತ್ತು ಕ್ಯಾಮ್ರಾನ ಏನು ಮಾಡಿದ್ದೀನಿ ಇಲ್ಲಿ ಕನೆಕ್ಟ್ ಮಾಡಿಲ್ಲ. ಸೊ ಮಾಡಿದರೆ ಅಲ್ಲಿಂದ ಏನಪ್ಪ ಅಂದರೆ ಫೋಟೋಸ್ ಇರ್ಬೋದು ಅಥವಾ ಏನಪ್ಪ ಅಂದರೆ ಫೈಲ್ಸ್ ಇರ್ಬೋದು, ಬೇರೆ ಏನೋ ತೊಗೊಳ್ತಕ್ಕಂಥದ್ದು. ಸರಿನಾ, ಓಕೆ. ಸೆಂಡ್ ಇಮೇಲ್, ಇಂಟರ್ನೆಟ್ ಕನೆಕ್ಷನ್ ಇತ್ತಪ್ಪ ಅಂದರೆ ಮೇಲನ್ನು ಕಳಿಸ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒಂದು ಸೆಟ್ ಆಸ್ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್. ರೈಟ್, ಸೊ ಸೆಟ್ ಆಸ್ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಅಂದರೆ ಏನಪ್ಪ ಅಂದರೆ ನನ್ನ ಡೆಸ್ಕ್ಟಾಪ್ ಸ್ಕ್ರೀನಲ್ಲಿ ಏನು ಮಾಡ್ತೀನಪ್ಪ ಅಂದರೆ ನಾನು ತಗೋತೀನಿ ಈಗ. ರೈಟಾ, ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫಿಲ್. ಸೊ ಫಿಲ್ ಅಂದ ತಕ್ಷಣ ಏನಾಯ್ತಪ್ಪ ಅಂದರೆ ಇಲ್ಲಿ ಬಂದ್ಬಿಡ್ತು. ಆಮೇಲೆ ನೋಡಿ, ಸೊ ಇನ್ನೂ 3 ಆಪ್ಷನ್ ಅದಾವ ಅಲ್ಲಿ, ಡಿಫ್ರೆಂಟ್ ಟೈಟಲ್. ಸೊ ಅದಕ್ಕೆ ಏನು ಚೇಂಜಸ್ ಆಗುತ್ತೆ ನೋಡಿ. ಟೈಟಲ್ ಅಂದ ತಕ್ಷಣ ಸೊ ಸೈಜ್ ಏನಾಯ್ತಪ್ಪ ಅಂದರೆ ಸ್ವಲ್ಪ ಚೇಂಜ್ ಆಯಿತು. ಅದಾದಮೇಲೆ ಇನ್ನೊಂದಿದೆ, ಮತ್ತೆ ಏನಪ್ಪ ಅಂದರೆ ಸೆಂಟರ್. ಅಂದರೆ ಏನಾಗುತ್ತಪ್ಪ ಅಂದರೆ ಸೆಂಟರ್ ಅಂದರೆ ಮಿಡಲಲ್ಲಿ ಬರುತ್ತೆ ನೋಡಿ. ಸೊ 3 ಚೇಂಜಸ್ ಮಾಡಿ ನೋಡಿ ಏನೇನಿದೆಯಪ್ಪ ಅಂದರೆ ಅವು 3. ಸೊ ಫೀಲ್ ಏನಿದೆಯಪ್ಪ ಅಂದರೆ ಇದ್ರೊಳಗೆ ಡೆಸ್ಕ್ಟಾಪ್ ಒಳಗೆ ಫೀಲ್ ಒಂದು ನೋಡಿ, ಸೊ ಟೈಲ್ ಒಂದು ನೋಡಿ, ಆಫ್ಟರ್ ದಟ್ ಏನಿದೆಪ್ಪ ಅಂದರೆ ಸೆಂಟರ್ ಇದೆ. ರೈಟಾ, ಈ 3 ಏನು ಡಿಫ್ರೆಂಟ್ ನಮ್ಗೆ ತೋರಿಸ್ತಾವೆ. ರೈಟಾ, ಅದನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಡೆಸ್ಕ್ಟಾಪಲ್ಲಿ. ರೈಟಾ, ಓಕೆನಾ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಪ್ಪ ಅಂದರೆ ಪ್ರಾಪರ್ಟೀಸ್. ರೈಟ್, ಈ ಪ್ರಾಪರ್ಟೀಸಲ್ಲಿ ಏನಿದೆಪ್ಪ ಅಂದರೆ ಒಂದು ನಾನು ಮೊದಲೇ ಹೇಳಿದ್ದೆ, ನಮ್ಮದು ರೆಸೊಲ್ಯೂಷನ್ ಎದ್ರೊಳಗೆ ಕೌಂಟ್ ಆಗುತ್ತಪ್ಪ ಅಂದರೆ ಪಿಕ್ಸೆಲ್ಸ್ ಒಳಗೆ ಕೌಂಟ್ ಆಗುತ್ತೆ. ಸೊ ಇಂಚಸ್ ಇದೆ, ಸೆಂಟಿಮೀಟರ್ ಇದೆ, ಪಿಕ್ಸೆಲ್ಸ್. ರೈಟಾ, ಸೊ ನೀವು ಇದು ಇಂಚಸ್ ಒಳಗೆ ಬೇಕಂದರೆ ಇಂಚಸ್ ಒಳಗೆ ಚೇಂಜಸ್ ಮಾಡ್ಕೋಬೋದು, ಸೆಂಟಿಮೀಟ್ರಲ್ಲಿ ಬೇಕಂದರೆ ಸೆಂಟಿಮೀಟ್ರಲ್ಲಿ ಚೇಂಜ್ ಮಾಡ್ಬೋದು, ಪಿಕ್ಸೆಲಲ್ಲಿ ಬೇಕಂದರೆ ಪಿಕ್ಸೆಲ್ ಕೂಡ ಚೇಂಜ್ ಮಾಡ್ಬೋದು. ಆ್ಯಂಡ್ ಅನದರ್ ಒನ್ ರೈಟ್ ಸೈಡ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಕಲರ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಕಲರ್. ರೈಟ್, ಓಕೆ. ನೋಡಿ, ಸೊ ಇಲ್ಲಿ ಏನಿದೆಪ್ಪ ಅಂದರೆ ನಾನೀಗ ಈ ಶೇಪ್ಸನ್ನು, ಈ ಕಲರ್ ಬಾಕ್ಸಲ್ಲಿ ಏನಿದೆ ಕಲರ್ಸ್ ಇದೆ, ಅದನ್ನು ಏನು ಮಾಡ್ತೀನಪ್ಪ ಅಂದರೆ ನಾನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕನ್ವರ್ಟ್ ಮಾಡ್ತೀನಿ. ಯಾವ ರೀತಿಯಪ್ಪ ಅಂದರೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ಇದು ಕೂಡ ಸ್ವಲ್ಪ ಏನಪ್ಪ ಅಂದರೆ ಮಾಡಿಫಿಕೇಶನ್ ಮಾಡೋ ಸಲುವಾಗಿ, ಅಥವಾ ಏನಪ್ಪ ಅಂದರೆ ನಮ್ಮ ಪೇಂಟ್ ಸರಿ ಕಾಣಿಸ್ಲಿ, ಅಥವಾ ನಾನು ಮಾಡಿರ್ತಕ್ಕಂಥ ಡಿಸೈನ್ ಸರಿಯಾಗಿ ಕಾಣಿಸ್ಲಿ ಅಂತ ಯೂಸ್ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಸರಿನಾ, ಕ್ಲಿಕ್ ಆನ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಜಸ್ಟ್ ಕ್ಲಿಕ್ ಆನ್ ಓಕೆ. ಓಕೆ, ಸೊ ಏನೈತಪ್ಪ ಅಂದರೆ ಈಗ ನಮ್ಮದು ಕಲರ್ ಇದ್ದಿದ್ದು ಕಲರ್ ಬಾಕ್ಸಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಳಗಡೆ ಕನ್ವರ್ಟ್ ಆಯಿತು. ರೈಟಾ, ಸೊ ಈಗ ನೋಡಿ ಚೆಕ್ ಮಾಡ್ಕೊಳ್ಳಿ, ಪರ್ಟಿಕ್ಯುಲರ್ ಒಂದು ತೊಗೊಳ್ಳಿ. ಸೊ ಒಂದು ಕಲರನ್ನು ತೊಗೊಂಡ್ಬಿಟ್ಟು ಏನಪ್ಪ ಅಂದರೆ ನೀವು ಫಿಲ್ ಮಾಡ್ತಕ್ಕಂಥದ್ದು. ಸರಿನಾ, ಓಕೆ. ಸೊ ಇದು ಮತ್ತೆ ನನಗೆ ಕಲರ್ ಬೇಕಾಗಿತ್ತಪ್ಪ ಅಂದರೆ ಮತ್ತೆ ಸೇಮ್ ಪ್ರೊಸೀಜರ್, ಅಲ್ಲೇ ಪ್ರಾಪರ್ಟೀಸಲ್ಲಿ ಹೋಗಿ ಮತ್ತೆ ಕಲರನ್ನೇ ಮತ್ತೆ ಓಕೆ. ರೈಟ್, ಸರಿನಾ. ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂದರೆ ಕಲರ್ ಬಾಕ್ಸನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಟು ಕಲರ್ ಟು ಬ್ಲ್ಯಾಕ್ ಆ್ಯಂಡ್ ಚೇಂಜಸ್ ಮಾಡ್ತೀವಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಸೇವ್ ಮಾಡ್ತೀನಿ, ಬ್ಲ್ಯಾಕ್ ಆ್ಯಂಡ್ ವೈಟ್. ಓಕೆನಾ, ಜಸ್ಟ್ ಕ್ಲಿಕ್ ದೇರ್, ಸೇವ್. ಈ ರೀತಿ ಕೂಡ ಸ್ವಲ್ಪ ನಮ್ಮದು ಡಿಸೈನ್ ಸರಿ ಇರಲಿ ಅಂತ ಏನ್ರಿ ಅನ್ಸೋ ಸಲುವಾಗಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಅಬೌಟ್ ಪೇಂಟ್ ಅಂದರೆ ಅದ್ರ ಬಗ್ಗೆ ಏನು ಮಾಡುತ್ತಪ್ಪ ಅಂದರೆ ಇಂಟ್ರೊಡಕ್ಷನ್ ಕೊಡುತ್ತೆ. ಸರಿನಾ, ನಾನು ಇದು ಇದ್ದೀನಿ, ನನ್ನ ಹೆಸರಿದ್ದು, ನಾವು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ತೀವಲ್ಲ ಅದೇ ರೀತಿ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡುತ್ತೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಲಾಸ್ಟ್ ಒನ್ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಹೊರಗೆ ಬರ್ತೀವಿ ನಾವು. ಸೊ ಇಟ್ ಈಸ್ ಅಬೌಟ್ ಏನಪ್ಪ ಅಂದರೆ ನಮ್ಮದು ಟುಡೇ ಕ್ಲಾಸ್. ಸರಿನಾ, ಓಕೆ. ಏನಪ್ಪ ಅಂದರೆ ಇವತ್ತಿನ ಕ್ಲಾಸಲ್ಲಿ ಸೊ ವ್ಯೂ ಟ್ಯಾಬ್ ಒಂದು, ಆಫ್ಟರ್ ದಟ್ ಫೈಲ್ ಮೆನ್ಯೂ ಒಂದು ಕವರ್ ಆಗಿದೆ. ರೈಟಾ, ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್.